ರಾಮದುರ್ಗ ತಾಲೂಕಿನ ಸಾಲೊಳ್ಳಿ ಗ್ರಾಮದ ಕಮಲಮ್ಮ ಕಟ್ಟಿ ಈ ವೃದ್ಧೆಯನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಪುತ್ರನೊಬ್ಬ ಬಿಟ್ಟು ಹೋಗಿದ್ದಾನೆ. ಬೆಳಗಾವಿಂದ ತಂದ್ಬಿಟ್ಟು ಹೋಗ್ಯಾರ. ಯಾರು ಬಂದ್ಬಿಟ್ಟವ್ರ? ಮಗ ರೀ. ಅವನ ಹೆಸರು ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟಾವ ನೀನು? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಜ್ಜಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರ್ ಬಾಟ್ಲಿ ಹೋಗುದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ್ದು ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡಾಕಿ ನನ್ನ ಮಗ 6 ಗಂಟೆಗೆ ಚಾ ಕುಡಿದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಬಿಪಿ ಗುಳಿಗೆ ಇಲ್ಲ. ಅಯ್ಯೋ ಆ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ತಕೊಂಡ ಎಲ್ಲ ತಕೊಂಡ್ರ. ಇದ್ರ ಬಾಟ್ಲಿ ಇದ್ದು ಆಪರೇಷನ್ ಆದ ಅವ್ರಿಗೆ ಗೊತ್ತೈತಿ. ಈಕೆ ಹೇಳುವ ಪ್ರಕಾರ ಈಕೆಯ ಪುತ್ರನ ಹೆಸರು ಸಂತೋಷ್ ಕಟ್ಟಿ. ಈತ ಸಂಕೇಶ್ವರ ಡಿಪೋದಲ್ಲಿ ಕೆಎಸ್ಆರ್ಟಿಸಿ ನೌಕರನಾಗಿ ಸೇವೆ ಸಲ್ಲಿಸುತ್ತಿರುವ ಬಗ್ಗೆ ತಾಯಿ ಕಮಲವ್ವ ಮಾಹಿತಿ ನೀಡಿದ್ದಾಳೆ. ಇನ್ನು ಈತ ಗೋಕಾಕ್ನಿಂದ ಸಂಕೇಶ್ವರ್ ಮಾರ್ಗವಾಗಿ ಸಾರಿಗೆ ಬಸ್ ಓಡಿಸುತ್ತಾನೆ ಅಂತ ಕಮಲವ್ವ ಹೇಳಿಕೊಂಡಿದ್ದಾಳೆ. ಅಂತ ನಾವು ನೌಕರಿ ಹಾಕಿದೀವ. ಬಿಟ್ಟು ಕುಂತರು ನನ್ನ ಮಗಳು ಆಡಿ ವಕೀಲ್ ಹೇಳಿದ ಬೆಳಗಾವದಾಗ ಇಡೀ ಹಾಲಿಂಡೆ ದೊಡ್ಡ ವಕೀಲ ಗೌರ್ಮೆಂಟ್ ವಕೀಲ ಮರಾಠ ಬಂದಾನ. ಏನ್ ಕ್ಯಾಸರದಾಳು ಅವ ವಕೀಲದಾನ. ಅವನ್ನ ರೊಕ್ಕ ಬಂದಿತ್ತು ಮನೆ ಕಳ್ಸಿರ ಅದು ಜಾಗ ಮಾಡಿ ತೊಳ್ಯಾರ ಕಳ್ಸಿರ. ಅವಾಗ ದವಾಖಾನೆ ತಗೊಂಡು ಅಡ್ಡಾಡಿದ ವಕೀಲ ಹೆಂಗೆ ಅಡ್ಡಾಡಿದ ಅಂದ್ರೆ ಅವ್ರು ವಕೀಲ್ ಕೊಡ್ತಪ್ಪ ನೀನು ತಂದು ಬಾಡ್ಯ 20,000 ಹಳ್ಯಾರ ನಾನು ಅದ ಹಾಗೆ ಅವ್ಗೆ ನೌಕರಿನ ತಗಿಸೋದು ನಾ ಹಾಕ್ಯಾದ ಕಮ್ಮಿ ಕತ್ಕೋದ. ಕಂಪ್ಲೇಂಟ್ ನೌಕರಿ ಹೋಗ ತಂದು ಯಾಕಿದ್ರತೆ? ಕಂಪ್ಲೇಂಟ್ ನೌಕರಿ ಹೋಗತಿ ಬಿಟ್ಟಿದ್ದಾನೆ, ಫೋಟೋ ಬಿಟ್ಟಿದ್ದಾನೆ, ನೀವು ವಿಡಿಯೋ ಬಿಟ್ಟಿದ್ದಾನೆ, ಫೋಟೋ ಬಿಟ್ಟಿದ್ದಾನೆ. ಟೆನ್ಷನ್ ತಗೋಬೇಡ. ನಾವು ಅದೇ ಅದಕ್ಕೆ ನಾವು ಸಗಡು ಆಫೀಸ್ಗಳ ನಾವು ಸಗಡುಗಳ ಯಾವ ಕೇಳೋ ಮಕ್ಕಳಲ್ಲ. ಎಂಥ ತಾವೇ ಮಾಡಿ ನಾವು ಕೇಳೋ ಮಕ್ಕಳಲ್ಲ. ಹಂಗೆ ಭಯ ಸೊಸೆ ಕೂಡ ಮನೆಯಲ್ಲಿ ಇರಬೇಡ ಅಂತ ತೊಂದರೆ ಕೊಟ್ಟಿದ್ದಾಳೆ ಅಂತ ಈಕೆ ಹೇಳ್ತಾಳೆ. ಆದ್ರೆ ಪೋಷಕರ ಕೊನೆಗಾಲದಲ್ಲಿ ಮಕ್ಕಳು ಸೇವೆ ಮಾಡಬೇಕು. ಆದ್ರೆ ಸ್ವಂತ ಮಗನೇ ಈಕೆಯನ್ನ ನಿರ್ಜನ ಪ್ರದೇಶದಲ್ಲಿ ಸಾಯಲು ಬಿಟ್ಟಿರುವುದು ನಿಜಕ್ಕೂ ಇದು ಖಂಡನೀಯ ಕಣ್ರಿ. ಮಗನ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸದ್ಯ ಈ ತಾಯಿಗೆ ಆಸರೆ ಬೇಕಾಗಿದೆ. ತಾಯಿ ಇಲ್ಲದವರಿಗೇನೆ ತಾಯಿಯ ಬೆಲೆ ಏನೆಂದು ತಿಳಿಯಲು ಸಾಧ್ಯ ಕಣ್ರಿ. ಇಂಥ ಕಟುಕ ಮಗನಿಗೆ ತಕ್ಕ ಬುದ್ಧಿ ಬರಲಿ ಅನ್ನೋದೇ ನಮ್ಮ ಒತ್ತಾಯ ಕೂಡ.